ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಹಾಗೂ ಕಾರ್ತಿ ಮನೆಯನ್ನ ಜಪ್ತಿ ಮಾಡಲಾಗಿದೆ. ದೆಹಲಿಯ ನಿವಾಸ, ಊಟಿಯಲ್ಲಿರುವಂತಹ 2 ಬಂಗಲೆಗಳನ್ನ ಜಪ್ತಿ ಮಾಡಲಾಗಿದೆ. ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಹಾಗೂ ಕಾರ್ತಿ ಮನೆಯನ್ನ ಜಪ್ತಿ ಮಾಡಲಾಗಿದೆ. ದೆಹಲಿಯ ನಿವಾಸ ಹಾಗೂ ಊಟಿಯಲ್ಲಿರುವಂತಹ 2 ಬಂಗಲೆಯನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಆ ಆಸ್ತಿ ಎಲ್ಲವನ್ನ ಸೀಸ್ ಮಾಡಿದ್ದಾರೆ. ಚಿದಂಬರಂಗೆ ಸೇರಿದ 90 ಲಕ್ಷ ರೂಪಾಯಿ ನಗದನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರಿಂದ ಚಿದಂಬರಂ ಮತ್ತು ಮಗ ಕಾರ್ತಿಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂತ ಚಾನ್ಸಸ್ ಕಂಡು ಬರ್ತಾ ಇದೆ. ಐಎನ್ಎಕ್ಸ್ ಮೀಡಿಯಾ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಹಾಗೂ ಕಾರ್ತಿ ಮನೆಯನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ದೇವೇಗೌಡರ ತವರು ಹಾಸನಕ್ಕೆ ಜಾಕ್ಪಾಟ್ ಹೊಡಿತಾ ಇದೆ. ದೇವೇಗೌಡರ ಕುಟುಂಬದಿಂದ ಹುಟ್ಟೂರಿಗೆ ಕೊಡುಗೆ ಸಿಗ್ತಾ ಇದೆ. ಹಾಸನ ನಗರಸಭೆ ಆಗ್ತಾ ಇದೆ ಈಗ ನಗರ ಪಾಲಿಕೆ. ಕುಮಾರಸ್ವಾಮಿ ಸಿಎಂ ಆಗ್ತಾ ಇದ್ದ ಹಾಗೆ ಅಭಿವೃದ್ಧಿಯ ವೇಗ ಜಾಸ್ತಿ ಆಗ್ತಾ ಇದೆ. ಹಾಸನ ನಗರಸಭೆ ಈಗ ನಗರ ಪಾಲಿಕೆ ಆಗ್ತಾ ಇದೆ. ವಿವಿಧ ಯೋಜನೆಗಳಿಗೆ 2300 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಸಚಿವ ಎಚ್ ಡಿ ರೇವಣ್ಣ ಚರ್ಚೆ ಮಾಡ್ತಾ ಇದ್ದಾರೆ. ನಗರ ಪಾಲಿಕೆಯನ್ನ ಮಾಡೋದಕ್ಕೆ 3 ಲಕ್ಷ ಜನ ಇರಬೇಕು. ಈಗ ಇರೋದು 2 ಲಕ್ಷ ಜನಸಂಖ್ಯೆ. ಹಾಸನದ ಸುತ್ತಮುತ್ತಲ 36 ಗ್ರಾಮಗಳ ಸೇರ್ಪಡೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಅನುದಾನದ ನಿರೀಕ್ಷೆಯನ್ನ ಕೂಡ ಮಾಡಲಾಗ್ತಾ ಇದೆ. ಕುಮಾರಸ್ವಾಮಿ ಸಿಎಂ ಆಗ್ತಾ ಇದ್ದ ಹಾಗೆ ಹಾಸನದ ಅಭಿವೃದ್ಧಿಯಲ್ಲಿ ವೇಗ ಜಾಸ್ತಿ ಆಗ್ತಾ ಇದೆ. ಹಾಸನ ನಗರಸಭೆಯನ್ನ ನಗರ ಪಾಲಿಕೆ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಅಶೋಕ್ ಕೊಡ್ತಾರೆ. ಅಶೋಕ್, ನಗರಸಭೆಯನ್ನ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ, ಒಂದು ರೀತಿಯಾಗಿ ನಗರ ಪಾಲಿಕೆಯನ್ನ ಮಾಡೋದಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನ, ಜೊತೆಗೆ ಇದು ಸಕ್ಸಸ್ ಆಗುತ್ತಾ? ರೇವಣ್ಣ ಅವರ ಪ್ರಯತ್ನ ಯಾವ ರೀತಿಯಾಗಿ ನಡೀತಾ ಇದೆ? ಪ್ರತಿಮಾ, ಏನಂದ್ರೆ ಹಾಸನದವರೇ ಸಿಎಂ ಆಗಿರೋದ್ರಿಂದ, ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿರೋದ್ರಿಂದ ಹಾಸನಕ್ಕೆ ಒಂದ್ ರೀತಿ ಬಂಪರ್ ಕೊಡುಗೆನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಹಲವಾರು ಯೋಜನೆಗಳನ್ನ ಉದ್ಘಾಟನೆ ಮಾಡಿ ಈಗಾಗಲೇ 2300 ಕೋಟಿ ಅನುದಾನವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಮತ್ತೊಂದ್ ಕಡೆ ಹಾಸನ ನಗರ ಪಾಲಿಕೆ ಮಾಡ್ಬೇಕು ಅನ್ನುವಂಥದ್ದು ಹಲವು ವರ್ಷಗಳ ಬೇಡಿಕೆ ಇತ್ತು. ಆದ್ರೆ ಈಗ ಈ ಬೇಡಿಕೆಗೆ ಸ್ಪಂದಿಸಿರುವಂತಹ ರಾಜ್ಯ ಸರ್ಕಾರ ಏನು ನಗರ ಪಾಲಿಕೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ಈ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತಹದ್ದು. ಈಗಾಗಲೇ ರಾಜ್ಯ ಸರ್ಕಾರದ ಒಂದು ರಾಜ್ಯ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಒಂದು ಸುತ್ತಿನ ಸಭೆ ಕೂಡ ನಡೆದಿದೆ. ಏನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಡಿ ರೇವಣ್ಣ ನೇತೃತ್ವದಲ್ಲಿ ಸಿಎಂ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೂ ಕೂಡ ಈಗಾಗಲೇ ಒಂದು ಸುತ್ತಿನ ಸಭೆ ಕೂಡ ನಡೆದಿದೆ. ಅಂದ್ರೆ ನಗರ ಪಾಲಿಕೆ ಮಾಡ್ಲಿಕ್ಕೆ 3 ಲಕ್ಷ ಜನಸಂಖ್ಯೆ, 3 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರಬೇಕು. ಈಗಾಗಲೇ ಹಾಸನದಲ್ಲಿ 2 ಲಕ್ಷ ಚಿಲ್ಲರೆ ಜನಸಂಖ್ಯೆ ಇದೆ. ಅದರಿಂದ ಹಾಸನದ ಸುತ್ತಮುತ್ತ 10 ಗ್ರಾಮ ಪಂಚಾಯಿತಿಗಳ 36 ಗ್ರಾಮಗಳನ್ನ ಈಗಾಗಲೇ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಮಾಡಲಿದ್ದಾರೆ. ಈ 36 ಗ್ರಾಮಗಳನ್ನ ಸೇರಿಸಿರೋದ್ರಿಂದ 3 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಆಗುತ್ತೆ. ಅದರಿಂದಾಗಿ ನಗರ ಪಾಲಿಕೆ ಮಾಡ್ಲಿಕ್ಕೆ ಸುಲಭವಾಗುತ್ತೆ. ಅದರಿಂದಾಗಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸರ್ಕಾರ ಏನು ಈಗ ಮಾತುಕತೆ ಆಗಿರೋದ್ರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಸೂಚನೆಯನ್ನ ಹೊರಡಿಸಲಿದ್ದಾರೆ. ಇದಾದ ಬಳಿಕ ಹಾಸನಕ್ಕೆ ಅತಿ ಹೆಚ್ಚು ಏನು ಅನುದಾನಗಳು ಕೂಡ ಬರಲಿದೆ. ಒಂದ್ ಕಡೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಮಾಡ್ಬೇಕು ಅಂತ ಈಗಾಗಲೇ ಹಣವನ್ನು ಕೂಡ ಬಿಡುಗಡೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗಿತ್ತು. ಜಮೀನನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಐಐಟಿ ಬರ್ತದೆ ಅನ್ನುವಂತ ಮಾತಿತ್ತು, ಅದು ಕೂಡ ಇನ್ನು ನೆನಗುದಿಗೆ ಬಿದ್ದಿದೆ. ಈ ಸರ್ಕಾರದ ಅವಧಿಯಲ್ಲಿ ಆಗ್ಬೋದು ಎನ್ನುವಂತ ಆಶಾದಾಯಕರಿಂದ ಹಾಸನ ಜನರು ಕಾಯ್ತಾ ಇದ್ದಾರೆ. ಅದರಿಂದಾಗಿ ಹಾಸನ ನಗರ ಪಾಲಿಕೆಯನ್ನ ಮಾಡಿದ್ರೆ ಹಾಸನ ಮತ್ತಷ್ಟು ಅಭಿವೃದ್ಧಿ ಆಗಲಿದೆ. ಅದರಿಂದಾಗಿ ಏನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಮ್ಮ ಹುಟ್ಟೂರು ಮತ್ತು ಈಗಾಗಲೇ ಹಾಲಿ ಸಿಎಂ ಇರೋದ್ರಿಂದ ಅವರ ತವರು ಜಿಲ್ಲೆಗೆ ಭಾರಿ ಬಂಪರ್ ಕೊಡುಗೆಯನ್ನ ನೀಡಿರುವಂತಹದ್ದು. ಪ್ರತಿಮಾ, ಧನ್ಯವಾದ ಅಶೋಕ್ ತಮ್ಮೆಲ್ಲ ಮಾಹಿತಿಗೆ.